ನಮಸ್ಕಾರ ಸ್ನೇಹಿತರೆ, ಶಾಪಿತ ಕಥಾಲೋಕದ ಇಂದಿನ ಇಂಟ್ರೆಸ್ಟಿಂಗ್ ಹಾರರ್ ಕಥಾ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಇದೊಂದು ಭಯಾನಕ ಕಥೆ. ಆದರೆ ಈ ಕಥೆಯಲ್ಲಿರೋ ಭಯ ಇದೆಯಲ್ಲ, ಅದು ನಿಮಗೆ ಕೇಳೋಕ್ಕೆ ತುಂಬಾ ಮಜಾ ಕೊಡುತ್ತೆ. ಆದರೂ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ಈ ಕಥೆ ನಡೆಯೋ ಪ್ಲೇಸ್ ಇದೆಯಲ್ಲ, ಅದು ಅಷ್ಟೇನೂ ಹಾರರ್ ಆಗಿಲ್ಲ. ಆ ಪ್ಲೇಸ್ ಯಾವುದು ಗೊತ್ತಾ ಫ್ರೆಂಡ್ಸ್? ಅದೇ ಉತ್ತರ ಪ್ರದೇಶದ ಲಕ್ನೋದ ಆ ಒಂದು ಜಾಗ. ಅಲ್ಲಿ ನಿಮಗೆ ತಿನ್ನೋಕ್ಕೆ ತುಂಬ ಒಳ್ಳೊಳ್ಳೆಯ ಐಟಮ್ಗಳು ಸಿಗುತ್ತೆ. ಅಷ್ಟೇ ಯಾಕೆ, ಅಲ್ಲಿ ತುಂಬ ಸಂಸ್ಕೃತಿ ಇರುವ ಜನ ಕೂಡ ಸಿಗ್ತಾರೆ. ಅವರು ನಮ್ಮ ಜೊತೆ ತುಂಬ ಗೌರವ ನಯ ವಿನಯದಿಂದ ಮಾತಾಡ್ತಾರೆ ಕೂಡ. ಹೀಗೆ ಎಲ್ಲನೂ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅಲ್ಲಿನ ಒಂದು ನೆಗೆಟಿವ್ ಪಾಯಿಂಟ್ ಏನು ಗೊತ್ತಾ ಸ್ನೇಹಿತರೆ? ತುಂಬಾ ಡಿಸ್ಟರ್ಬೆನ್ಸ್ ಜಾಸ್ತಿ ಇರೋ ಜಾಗ ಇದು. ಹೀಗೆ ಇಷ್ಟೆಲ್ಲ ವೈವಿಧ್ಯಮಯಗಳ ನಡುವೆ ಒಂದು ಹಾಸ್ಪಿಟಲ್ ಅಡಗಿದೆ ಫ್ರೆಂಡ್ಸ್. ಅದು ಕೂಡ ಒಂದು ಹಾಂಟೆಡ್ ಹಾಸ್ಪಿಟಲ್. ಇದು ಬೇಸಿಕಲಿ ಒಂದು ಪಾಳು ಬಿದ್ದ ಕಟ್ಟಡ. ಆ ಹಾಸ್ಪಿಟಲ್ ಬಗ್ಗೆ ಕೇಳಕ್ಕೋದ್ರೆ ಏನೋ ಒಂದು ತರಹದ ಭಯ. ಕೆಲವರು ಹೇಳೋ ಪ್ರಕಾರ ಈ ಹಾಸ್ಪಿಟಲ್ನಲ್ಲಿ ಯಾವುದೇ ರೋಗಿ ರೆಸ್ಟ್ ಮಾಡ್ತಾ ಇದ್ದರೆ ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಮಿಡ್ನೈಟ್ ಹೊತ್ತಲ್ಲಿ ಯಾರೋ ಡೋರ್ ತಟ್ಟೋ ಶಬ್ದ ಕೇಳಿಸುತ್ತೆ. ಆದರೆ ಡೋರ್ ತಟ್ಟಿದವರು ಯಾರು ಅಂತ ಮಾತ್ರ ಗೊತ್ತಾಗಲ್ಲ. ಆ ಸದ್ದು ಅಲ್ಲಿದ್ದವರ ರಾತ್ರಿಯ ನಿದ್ದೆಯನ್ನೇ ಕಸಿದು ಬಿಡುತ್ತೆ. ಹಾಗಾದರೆ ಆ ಸದ್ದು ಯಾರು ಮಾಡುತ್ತಿರಬಹುದು? ಆ ಕ್ಯೂರಿಯಾಸಿಟಿ ನಿಮಗೂ ಇದೆಯಲ್ಲ ಫ್ರೆಂಡ್ಸ್? ಅದಕ್ಕೆ ಉತ್ತರ ಮುಂದೆ ಸಿಗುತ್ತೆ. ನಾನು ಕೆಲವೊಂದು ಕಾರಣಗಳಿಂದ ಆ ಜಾಗದ ಹೆಸರನ್ನು ಹೇಳಲ್ಲ. ಆದರೆ ನೀವು ಗೂಗಲ್ನಲ್ಲಿ ಹಾಂಟೆಡ್ ಹಾಸ್ಪಿಟಲ್ ಇನ್ ಲಕ್ನೋ ಅಂತ ಸರ್ಚ್ ಮಾಡಿದರೆ ಖಂಡಿತ ಸಿಗುತ್ತೆ. ಮತ್ತು ಇಂತಹ ಜಾಗಗಳಿಗೆ ಹೋಗೋ ಮುಂಚೆ ನಾವು ಯಾಕೆ 10 ಬಾರಿ ಯೋಚನೆ ಮಾಡಬೇಕು ಎಂಬುದು ಕೂಡ ಈ ಕಥೆನ ಪೂರ್ತಿ ಕೇಳಿದ ಮೇಲೆ ಅರ್ಥ ಆಗುತ್ತೆ. ಈಗ ಕಥೆನ ಆರಂಭಿಸೋಣ. ಶಶಾಂಕ್ 30 years old ಡಾಕ್ಟರ್. ಇವರು ತಮ್ಮ ಎಲ್ಲ ಸ್ಟಡೀಸ್ ಕಂಪ್ಲೀಟ್ ಮಾಡಿದರು. ಸೊ ಲಕ್ನೋದ ಈ ಹಾಸ್ಪಿಟಲ್ನಲ್ಲಿ ಅವರಿಗೆ ಈಗ ಕೆಲಸ ಕೂಡ ಸಿಕ್ಕಿತ್ತು. ಅವರ ಕೆಲಸ ತುಂಬ ಸಿಂಪಲ್ ಆಗಿತ್ತು. ಅವರು ಎಲ್ಲ ಡಾಕ್ಟರ್ಸ್ಗೆ ಹೆಲ್ಪ್ ಮಾಡಬೇಕಾಗಿತ್ತು. ಅಂದರೆ ಮೇನ್ ಡಾಕ್ಟರ್ ಏನು ಹೇಳ್ತಾರೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಶಶಾಂಕ್ ಮಾಡಬೇಕು. ಆ ಆಸ್ಪತ್ರೆಯಲ್ಲಿದ್ದ ಎಲ್ಲ ಪೇಷಂಟ್ಗಳ ಚೆಕಪ್ಪನ್ನು ಟೈಮ್ ಟು ಟೈಮ್ ಮಾಡಬೇಕು. ಕೆಲವೊಮ್ಮೆ ಅಲ್ಲಿನ ಡಾಕ್ಟರ್ಸ್ಗೆ ಮಾಡೋಕ್ಕೆ ಆಗದೇ ಇರೋ ಕೆಲಸ ಕೂಡ ಶಶಾಂಕ್ ಪಾಲಿಗೆ ಸಿಗ್ತಾ ಇತ್ತು. ಹೀಗೆ ಓದು ಮುಗಿದ ಮೇಲೆ ಲಕ್ನೋ ಹಾಸ್ಪಿಟಲ್ಗೆ ಬಂದ ಶಶಾಂಕ್ಗೆ ಇದು ಮೊದಲ ಕೆಲಸ ಆಗಿತ್ತು. ಫಸ್ಟ್ ಟೈಮ್ ಜಾಬ್ ಮಾಡ್ತಿದ್ದ ಶಶಾಂಕ್ ದೇವರ ಆಶೀರ್ವಾದ. ಹಲವು ದಿನ ಕಾದ ಮೇಲೆ ಇಲ್ಲಿ ಒಂದು ಕೆಲಸ ಸಿಕ್ಕಿದೆ. ಕಷ್ಟಪಟ್ಟು ಎಲ್ಲವನ್ನು ಕಲಿಯುತ್ತಾ ಡಾಕ್ಟರ್ಸ್ ಜೊತೆ ಪ್ರಾಕ್ಟೀಸ್ ಮಾಡೋ ಒಳ್ಳೆಯ ಅವಕಾಶ ಸಿಕ್ಕಿದೆ. ಇನ್ನು ಮುಂದೆ ಇಲ್ಲೇ ನನ್ನ ಭವಿಷ್ಯ ರೂಪುಗೊಳ್ಬೇಕು. ಜೀವನ ಪೂರ್ತಿ ನಾನು ಇದೇ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಿದೆ. ನನಗೆ ಇಲ್ಲಿ ಎಲ್ಲನೂ ಸೆಟ್ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಅವರು ಕೆಲಸಕ್ಕೆ ಸೇರಿದ್ದ ಮೊದಲ ದಿನ ಅಲ್ಲಿನ ಸ್ಟಾಫ್ ಶಶಾಂಕ್ಗೆ ಪೂರ್ತಿ ಹಾಸ್ಪಿಟಲ್ ಟೂರ್ ಮಾಡಿಸಿದ್ರು. ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದಾದಮೇಲೆ ಸಡನ್ನಾಗಿ ಒಂದು ವಾರ್ಡ್ ಸಿಗುತ್ತೆ. ಅವನು ಆ ಒಂದು ವಾರ್ಡ್ ಹತ್ರ ಹೋಗ್ತಾನೆ. ಆಗ ಜೊತೆಗಿದ್ದ ಸ್ಟಾಫ್ ಮೆಂಬರ್ಸ್ ಅವನಿಗೆ, ಸರಿ, ನಿಮ್ಮ ಹಾಸ್ಪಿಟಲ್ ಟೂರ್ ಇಲ್ಲಿಗೆ ಮುಗೀತು, ಈಗ ನೀವು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿದರು. ಆಗ ಶಶಾಂಕ್, ಒಂದು ಸೆಕೆಂಡ್, ಈ ವಾರ್ಡ್ ಇದೆಯಲ್ಲ, ಇಲ್ಲಿ ನಾವು ಹೋಗೇ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಅವರು, ಇಲ್ಲ, ಇಲ್ಲಿ ನಿಮ್ಮ ಯಾವುದೇ ಅವಶ್ಯಕತೆ ಇಲ್ಲ, ಇಲ್ಲಿ ನಿಮಗೆ ಯಾವುದೇ ಕೆಲಸ ಕೂಡ ಇರಲ್ಲ. ಆಗ ಶಶಾಂಕ್, ಇಲ್ಲ, ಇಲ್ಲಿ ರೋಗಿಗಳು ಹೋಗ್ತಿದ್ದಾರೆ, ಡಾಕ್ಟರ್ಸ್ ಕೂಡ ಹೋಗ್ತಿದ್ದಾರೆ, ಹಾಗಾದರೆ ನನಗೂ ಇಲ್ಲಿ ಕೆಲಸ ಅಥವಾ ನನ್ನ ಅವಶ್ಯಕತೆ ಕೂಡ ಇಲ್ಲಿ ಇರಬಹುದಲ್ವಾ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದ ಕಾವ್ಯ ಅನ್ನೋ ಸ್ಟಾಫ್ ಹೇಳಿದರು, ನೋಡಿ ಶಶಾಂಕ್, ನೀವು ಇಲ್ಲಿಗೆ ಹೋಗದೇ ಇದ್ದಷ್ಟು ನಿಮಗೆ ಒಳ್ಳೆಯದು. ಇಲ್ಲಿಗೆ ಹೋಗೋ ಯಾವುದೇ ಪ್ರಯತ್ನ ಕೂಡ ನೀವು ಮಾಡಬಾರ್ದು. ಸೊ ನೀವು ಈ ವಾರ್ಡಿಂದ ಸ್ವಲ್ಪ ದೂರನೇ ಇರಿ ಅಂತ ಹೇಳ್ತಾರೆ. ಹೀಗೆ ದಿನ ಕಳೆಯುತ್ತಾ ಇತ್ತು. ಈಗ ಶಶಾಂಕ್ಗೆ ಶಿಫ್ಟ್ ಸ್ಟಾರ್ಟ್ ಆಗಿತ್ತು. ಅವನು ಡೈಲಿ ಅರ್ಲಿ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ತಿದ್ದ.
ಹಾಗೆಯೇ ಲೇಟ್ ನೈಟ್ ಮನೆಗೆ ಬರ್ತಿದ್ದ. ಸಮ್ಟೈಮ್ಸ್ ಡೇ ಡ್ಯೂಟಿ ಇದ್ರೂ ಅವನನ್ನು ಮತ್ತೆ ನೈಟ್ ಕೂಡ ಕರಿತಾ ಇದ್ರು. ಹೀಗೆ ಕೆಲವೊಮ್ಮೆ ಇಡೀ ದಿನ ಅಂದರೆ 24 hours ಕೂಡ ಅವನು ಹಾಸ್ಪಿಟಲಲ್ಲೇ ಇರಬೇಕಾಗ್ತಾ ಇತ್ತು. ತುಂಬ ಸಲ ಅವನು ರೋಗಿಗಳ ಹತ್ರನೇ ಹಾಸ್ಪಿಟಲ್ನಲ್ಲಿ ಮಲಗಿದ್ದು ಕೂಡ ಇದೆ. ಕೆಲವೊಮ್ಮೆ ಅಂದರೆ 1-2 ದಿನ ಅಲ್ಲಿಯೇ ಇದ್ದಿದ್ದು ಕೂಡ ಇದೆ. ಏನೇ ಆದರೂ ಶಶಾಂಕ್ ತುಂಬಾ ಹುಮ್ಮಸ್ಸಿನಿಂದ ಈ ಕೆಲಸ ಮಾಡ್ತಾ ಖುಷಿ ಪಡ್ತಾ ಇದ್ದ. ಅವನು ನಿಜವಾಗ್ಲೂ ಪ್ರತಿದಿನ ತುಂಬ ಎಕ್ಸೈಟೆಡ್ ಆಗಿರ್ತಾ ಇದ್ದ. ಅಷ್ಟೇ ಯಾಕೆ, ಈ ರೋಗಿಗಳಿಗೆ ಸಹಾಯ ಮಾಡೋದ್ರಲ್ಲಿ, ಡಾಕ್ಟರ್ಸ್ಗೆ ಸಹಾಯ ಮಾಡೋದ್ರಲ್ಲಿ ಅವನು ತುಂಬಾ ಖುಷಿಯಾಗಿರ್ತಿದ್ದ. ಜೊತೆಯಲ್ಲಿ ಅವನು ತುಂಬ ವಿಷಯಗಳನ್ನು ಅಲ್ಲಿ ಕಲಿತಾನೂ ಇದ್ದ. ಹೀಗೆ ದಿನ ಕಳೆದಂತೆ ನಿಧಾನವಾಗಿ ಅಲ್ಲಿರೋ ಸ್ಟಾಫ್ ಎಲ್ಲ ಶಶಾಂಕ್ಗೆ ಪರಿಚಯವಾಗ್ತಾರೆ. ಇನ್ನು ಅವರನ್ನೆಲ್ಲ ತುಂಬ ಚೆನ್ನಾಗಿ ಗುರುತು ಹಿಡಿಯೋಕ್ಕೆ ಶುರು ಮಾಡ್ತಾನೆ. ಇದು ಅವ್ರು ಕೂರೋ ಜಾಗ, ಇಲ್ಲಿ ಇವ್ರು ಕೂರ್ತಾರೆ ಅಂತ ಇಡೀ ಆಸ್ಪತ್ರೆಯ ಇಂಚಿಂಚು ಕೂಡ ಶಶಾಂಕ್ಗೆ ಚಿರಪರಿಚಿತವಾಗಿರುತ್ತೆ. ಪ್ರತಿಯೊಂದು ವಿಷಯನೂ ಅವನಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಇದರ ಜೊತೆಗೆ ಈಗ ನಿಧಾನವಾಗಿ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಶಶಾಂಕ್ನ ತುಂಬಾ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹೌದು, ಈ ಹೊಸ ಹುಡುಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅಷ್ಟೇ ಒಳ್ಳೆಯ ಮನಸ್ಸಿರೋ ಹುಡುಗ ಕೂಡ, ಎಲ್ರಿಗೂ ತುಂಬ ಗೌರವ ಕೊಡುವ ಒಂದು ಅದ್ಭುತ ವ್ಯಕ್ತಿತ್ವ ಅಂತ ಎಲ್ಲರೂ ಹೊಗಳ್ತಾ ಇದ್ರು. ಮತ್ತೆ ಅಲ್ಲಿ ಒಬ್ಬರು ಲೇಡಿ ಸ್ಟಾಫ್ ಇದ್ರಲ್ಲ, ಕಾವ್ಯ, ಅವಳ ಬಗ್ಗೆ ಮೊದಲೇ ನಾನು ಹೇಳಿದ್ದೆ ಅಲ್ವಾ. ಕಾವ್ಯ ಮತ್ತು ಶಶಾಂಕ್ ಇಬ್ಬರು ಬರ್ತಾ ಬರ್ತಾ ತುಂಬ ಕ್ಲೋಸ್ ಆಗಿದ್ರು. ಇಬ್ಬರ ನಡುವೆ ಒಂದು ಒಳ್ಳೆಯ ಕನೆಕ್ಷನ್ ಇತ್ತು. ಹೀಗೆ ಡೇ ಬೈ ಡೇ ಶಶಾಂಕ್ಗೆ ಕಾವ್ಯಳ ಮೇಲೆ ಸ್ವಲ್ಪ ಸ್ವಲ್ಪ ಫೀಲಿಂಗ್ಸ್ ಹುಟ್ಟೋಕ್ಕೆ ಸ್ಟಾರ್ಟ್ ಆಯಿತು. ನಂತರ ಇಬ್ಬರ ಮನಸ್ಸಲ್ಲೂ ಅದೇ ಫೀಲಿಂಗ್ಸ್ ಇತ್ತು. ಇಬ್ಬರಿಗೂ ಒಬ್ಬರಿಗೊಬ್ಬರು ಇಷ್ಟ ಆಗೋಕ್ಕೆ ಶುರುವಾಗಿ ನಂತರ ಅದು ಪ್ರೀತಿಗೆ ತಿರುಗುವ ಹಂತಕ್ಕೆ ತಲುಪಿತ್ತು. ಹೀಗಿರುವಾಗ ಇಬ್ಬರು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ನೈಟ್ ಡಿನ್ನರ್ ಎಲ್ಲವನ್ನೂ ಒಟ್ಟಿಗೆ ಕೂತ್ ಮಾಡ್ತಾ ಇದ್ರು. ಹೀಗೆ ಜೊತೆಗೆ ದಿನಗಳು ಕಳೆಯುತ್ತಿದ್ದವು. ಆದರೆ ಯಾಕೋ ಈ ಸಂತಸ ತುಂಬ ಸಮಯ ಉಳಿಯಲಿಲ್ಲ. ಬರ್ತಾ ಬರ್ತಾ ತುಂಬ ದಿನಗಳಿಂದ ಅವರು ಒಬ್ಬರನ್ನೊಬ್ಬರು ಭೇಟಿನೇ ಆಗ್ತಾ ಇರಲಿಲ್ಲ. ಇಬ್ಬರಿಗೂ ಬೇರೆ ಬೇರೆ ಶಿಫ್ಟ್ಗಳು ಸಿಗ್ತಾ ಇತ್ತು. ಹೀಗಾಗಿ ಅವರಿಬ್ಬರು ಮೀಟ್ ಆಗೋಕ್ಕೆ ಆಗದೆ, ಇರೋಷ್ಟು ಟೈಮ್ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗದೆ ಒದ್ದಾಡೋ ಪರಿಸ್ಥಿತಿ ಬರುತ್ತೆ. ಸೊ ಈ ಕಾರಣಕ್ಕೆ ಮನಸ್ಸಿನ ಫೀಲಿಂಗ್ಸ್ನ ಬದಿಗಿಟ್ಟು ನಾವು ಒಟ್ಟಿಗೆ ಇರೋದು ಬೇಡ, ಇನ್ಮೇಲೆ ನಾವು ಜಸ್ಟ್ ಕೊಲೀಗ್ಸ್ ಆಗಿರೋಣ ಅಂತ ಇಬ್ಬರು ಡಿಸೈಡ್ ಮಾಡ್ತಾರೆ. ಹೀಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗದೆ ತುಂಬಾ ದಿನಗಳಾಗಿತ್ತು. ಸುಮಾರು 1 ತಿಂಗಳ ನಂತರ ಒಂದು ಸಿಚುವೇಶನ್ ಎದುರಾಗುತ್ತೆ. ಶಶಾಂಕ್ನ ಒಂದು ಶಿಫ್ಟ್ಗೆ ಹಾಕ್ತಾರೆ. ಅದೇ ಶಿಫ್ಟಲ್ಲಿ ಕಾವ್ಯ ಕೂಡ ಕೆಲಸ ಮಾಡ್ತಾ ಇದ್ಲು. ಹೀಗೆ ಅವತ್ತು ಇಡೀ ದಿನ ಕಳೆದು ಹೋಗಿತ್ತು. ಇವನ ಶಿಫ್ಟ್ ಶುರುವಾಗಿ ಈಗ ಮುಗಿಯೋ ಸಮಯ ಆಗಿತ್ತು. ಆಗ ಅವನು ಯೋಚಿಸ್ತಿದ್ದ, ಎಲ್ಲರೂ ನನ್ನ ಸುತ್ತಲೂ ಇದ್ದಾರೆ, ಆದರೆ ಈ ಕಾವ್ಯ ಎಲ್ಲಿದ್ದಾಳೆ? ಅವಳ ಶಿಫ್ಟ್ ಕೂಡ ಇದೆ ಅಲ್ವಾ? ಈ ಶಿಫ್ಟ್ನಲ್ಲಿ ಅವಳ ಹೆಸರು ಇದೆ, ಆದರೆ ಅವಳು ಎಲ್ಲಿದ್ದಾಳೆ? ಕಾಣಿಸ್ತಾ ಇಲ್ವಲ್ಲ ಅಂತ. ಹಾಗೆ ಯೋಚಿಸುತ್ತಾ ಅವನು ನಿಧಾನವಾಗಿ ಹಾಗೆ ನಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಮತ್ತು ಅವನ ಕಣ್ಣು ಓಲ್ಡ್ ವಾರ್ಡ್ ಮೇಲೆ ಬಿತ್ತು. ಅದು ಅಲ್ಲಿರೋ ಎಲ್ಲ ವಾರ್ಡ್ಗಳಿಗಿಂತ ಹಳೆಯದು ಅಂತ ಹೇಳಿದ್ದೆ ಅಲ್ವಾ. ಈ ಹಾಸ್ಪಿಟಲ್ ಸ್ಟಾರ್ಟ್ ಆದ ಟೈಮಲ್ಲಿ ಮೊದಲು ಅದೇ ವಾರ್ಡ್ನ ಕಟ್ಟಿದ್ರು. ಅವನು ಬಹುಶಃ ಕಾವ್ಯ ಈ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇರಬಹುದೇನೋ ಅಂತ ಅಂದ್ಕೊಂಡ. ಶಶಾಂಕ್ ಇಲ್ಲಿಗೆ ಆರಂಭದಲ್ಲಿ ಬಂದಾಗ ಕಾವ್ಯ ಅವನಿಗೆ ಆ ಓಲ್ಡ್ ವಾರ್ಡ್ ಒಳಗಡೆ ಹೋಗಬೇಡ ಅಂತ ಹೇಳಿದರು. ಆದರೆ ಅವನು ಬಹುಶಃ ಅವಳ ಶಿಫ್ಟ್ ಎಲ್ಲೇ ಒಳಗೆ ಇರಬಹುದೇನೋ ಅಂತ ಅಂದ್ಕೊಂಡು ಆ ಓಲ್ಡ್ ವಾರ್ಡ್ನ ಗೇಟ್ ತೆಗಿತಾನೆ. ಹಾಗೆ ನಿಧಾನವಾಗಿ ಒಳಗೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತಾನೆ. ಒಳಗೆ ನೋಡಿದರೆ ಅಲ್ಲಿ ಅಚ್ಚರಿ ಕಾದಿತ್ತು. ಎಲ್ಲ ರೋಗಿಗಳು ಕೂಡ ಅಲ್ಲಿದ್ದಾರೆ, ಡಾಕ್ಟರ್ಸ್ಗಳು ಕೂಡ ಒಳಗೆ ಇದ್ದಾರೆ. ಆದರೆ ಕಾವ್ಯ ಮಾತ್ರ ಅಲ್ಲಿ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ನರ್ಸ್ಗಳು ಆಚೀಚೆ ಓಡಾಡ್ತಾ ಇದ್ರು, ಆದರೂ ಅವನಿಗೆ ಕಾವ್ಯ ಮಾತ್ರ ಕಾಣಿಸುತ್ತಿರಲಿಲ್ಲ. ಅವನ ಡ್ಯೂಟಿ ಮುಗಿದಿದ್ದ ಕಾರಣ ಆಗ ಅವನು ಅಲ್ಲಿಂದ ಹೊರಡಬೇಕಿತ್ತು. ಅವನು ಹೊರಡೋಕ್ಕೆ ರೆಡಿಯಾದ ತಕ್ಷಣ ಅಲ್ಲಿರೋ ಡಾಕ್ಟರ್ಗಳು ಅವನ ಸುತ್ತ ಬಂದು, ಇಲ್ಲಿ ಬನ್ನಿ, ಈ ಕೆಲಸ ಮಾಡಿ, ಆ ಕೆಲಸ ಮಾಡಿ, ಆ ಐಟಮ್ ತೆಗೆದುಕೊಡಿ, ಈ ರೋಗಿಗಳನ್ನು ನೋಡ್ಕೊಳ್ಳಿ ಅಂತ ಸಹಾಯ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಹೀಗೆ ಅವನ ಇಡೀ ದಿನದ ಡ್ಯೂಟಿ ಮುಗಿದ ಮೇಲೂ ಅವನಿಗೆ ಎಕ್ಸ್ಟ್ರಾ ಟೈಮ್ ಅಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಶಶಾಂಕ್ ಆಗಲೇ ತುಂಬ ಸುಸ್ತಾಗಿದ್ದ. ಅವನು ಹೇಗೂ ಈಗ ಜಾಸ್ತಿ ರೋಗಿಗಳು ಬರ್ತಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಮಲಗಿಕೊಳ್ತೀನಿ ಅಂದ್ಕೊಂಡು ಅಲ್ಲೇ ಯಾವುದಾದ್ರೂ ರೂಮ್ ಖಾಲಿ ಇದ್ದರೆ ಅದರ ಬೆಡ್ ಮೇಲೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ರೂಮ್ ಹುಡುಕಾಡ್ತಾನೆ. ರೂಮ್ ಹುಡುಕ್ತಾ ಅವನು ಸ್ವಲ್ಪ ದೂರ ಹೋಗ್ತಾನೆ. ಅಲ್ಲಿ ಅವನ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಅವನು ಡೋರ್ಗೆ ನಾಕ್ ಮಾಡಿ ಒಳಗೆ ಹೋದ. ಒಳಗೆ ಹೋಗ್ತಿದ್ದಂತೆ ಒಬ್ಬ ರೋಗಿ ಅವನ ಮುಂದೆ ಬಗ್ಗಿ ಕೂತಿದ್ಲು, ಅದು ಕೂಡ ಹೆಂಗಸು. ಅವರನ್ನ ನೋಡಿದ ಶಶಾಂಕ್, ನೀವ್ಯಾಕೆ ಹೀಗೆ ಹೆದರಿಕೊಂಡು ಕೂತಿದ್ದೀರಿ? ಇಲ್ಲಿ ನರ್ಸ್ ಅವರು ಯಾರೂ ಕೂಡ ಬರಲಿಲ್ವೇ, ಯಾಕೆ ಅಂತ ಕೇಳ್ತಾನೆ. ಆಗ ಆ ರೋಗಿ, ಮೊದಲು ನೀವು ನಿಜ ಹೇಳಿ, ನೀವು ನಿಜವಾಗ್ಲೂ ಇಲ್ಲಿ ನಿಂತಿದ್ದೀರಾ ಅಥವಾ ನೀವು ಕೂಡ ಅವರಲ್ಲೇ ಒಬ್ಬರ ಅಂತ ಕೇಳಿದ್ದು. ಆಗ ಶಶಾಂಕ್, ಅಂದರೆ ಏನು, ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಆ ಪೇಷಂಟ್, ನೀವು ಈ ಡೋರನ್ನು ನಾಕ್ ಮಾಡಿ ಒಳಗೆ ಬಂದಿರೋ 5ನೇ ವ್ಯಕ್ತಿ. ಆದರೆ ನಿಮ್ಮ ಮುಂಚೆ ಬಂದವರು ಇದ್ರಲ್ಲ, ಅವರು ಯಾರೂ ಮನುಷ್ಯರಾಗಿರಲಿಲ್ಲ. ಯಾರೋ ಗೋಡೆಗಳ ನಡುವೆ ಹೋಗಿ ಬರುವ ಹಾಗೆ ಕಾಣ್ತಾ ಇದ್ರು. ಯಾರೋ ಮೆಡಿಕಲ್ ಟೂಲ್ಸ್ ತಗೊಂಡು ಸರ್ಜರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ನಾನು ಜೋರಾಗಿ ಕಿರುಚಿದ್ರೆ ಇಲ್ಲ ಅಂದರೆ ಜೋರಾಗಿ ಶಬ್ದ ಮಾಡಿದರೆ ಅವರು ಇದ್ದಕ್ಕಿದ್ದಂತೆ ಮಾಯ ಆಗ್ತಾ ಇದ್ರು ಅಂತ ಹೇಳಿದ್ಲು. ಅವರ ಮಾತುಗಳನ್ನು ಕೇಳಿದ ಶಶಾಂಕ್ ಸುತ್ತಲೂ ನೋಡಿದ. ಆ ರೂಮ್ನಲ್ಲಿ CCTV ಕ್ಯಾಮರಾ ಕೂಡ ಇತ್ತು. ಅದನ್ನು ಚೆಕ್ ಮಾಡೋಕ್ಕೆ ಅವನು ನಿರ್ಧಾರ ಮಾಡಿದ. ಶಶಾಂಕ್ ಓಡುತ್ತಾ ಕಂಟ್ರೋಲ್ ರೂಮ್ನ ಕಡೆ ಹೋಗ್ತಾ ಇದ್ದ. ಅದೇ ಟೈಮ್ನಲ್ಲಿ ಅವನಿಗೆ ಹಿಂದೆಯಿಂದ ಯಾರೋ ಕರೆಯುವ ಧ್ವನಿ ಕೇಳಿಸ್ತು. ಅದೇ ಕಾರಿಡಾರ್ನಿಂದ ಬಂದ ತುಂಬ ಪರಿಚಿತ ಧ್ವನಿಯದು. ಅದು ಕೂಡ ಕಾವ್ಯಾಳ ಧ್ವನಿ. ಅವನು ಕಂಟ್ರೋಲ್ ರೂಮ್ನ ಡೋರನ್ನು ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದವನು ಅಲ್ಲಿಯೇ ನಿಂತು ಬಿಟ್ಟ. ಹಿಂದೆ ತಿರುಗಿ ನೋಡಿದರೆ ಕಾವ್ಯ ಅವನನ್ನು ನೋಡಿ ಜೋರಾಗಿ ಕರೆದು ತಕ್ಷಣ ತಿರುಗಿ ಇನ್ನೊಂದು ಸೈಡ್ಗೆ ಹೋಗ್ತಾ ಇದ್ಲು. ಈಗ ಶಶಾಂಕ್ ಅವಳನ್ನು ನೋಡುತ್ತಲೇ ಓಡ್ಕೊಂಡು ಅವಳ ಕಡೆ ಹೋಗ್ತಾ ಇದ್ದ. ಕಂಟ್ರೋಲ್ ರೂಮ್ ಕಡೆ ಹೋಗಿ ಮಾಡಬೇಕಾದ ಕೆಲಸದ ಎಲ್ಲ ಗಮನ ಈಗ ಕಾವ್ಯಾಳೆಡೆಗೆ ಹೋಗಿಬಿಟ್ಟಿತ್ತು. ಅವನು ಕೂಡ ಕಾವ್ಯಾಳ ಹಿಂದೆಯೇ ಓಡ್ತಾ ಇದ್ದ. ಓಡ್ತಾ ಮುಂದೆ ನೋಡಿದರೆ ಅಲ್ಲಿ ಇಡೀ ಕಾರಿಡಾರ್ ಬರೀ ಕತ್ತಲೆಯಿಂದ ಕೂಡಿತ್ತು. ಆ ಕತ್ತಲೆ ಎಷ್ಟರ ಮಟ್ಟಿಗೆ ಆವರಿಸಿತ್ತೆಂದರೆ ಯಾರೂ ಅಲ್ಲಿ ಇಲ್ಲಿಯವರೆಗೆ ವಾಸವೇ ಇರಲಿಲ್ಲವೆಂಬಂತೆ. ಅದಾದಮೇಲೆ ಅವನು ಓಡ್ಕೊಂಡು ಕಾವ್ಯಾಳ ಹಿಂದೆಯೇ ಹೋದ. ಕಾವ್ಯ ಈಗ ಒಂದು ರೂಮ್ನ ಕಡೆ ಹೋಗ್ತಾ ಇದ್ಲು. ಶಶಾಂಕ್ ಆ ರೂಮ್ ಒಳಗೆ ಹೋಗ್ತಿದ್ದಂತೆ ಕಾವ್ಯ ಈಗ ನರ್ಸ್ ಡ್ರೆಸ್ನಲ್ಲಿದ್ದಳು. ಬೇರೆ ಡಾಕ್ಟರ್ಗಳು ಕೂಡ ಅವರ ಡ್ರೆಸ್ನಲ್ಲಿದ್ದರು. ಎಲ್ಲರೂ ಒಬ್ಬರಿಗೊಬ್ಬರು ಮಾತಾಡ್ತಾ ಇದ್ರು ಮತ್ತು ಯಾರದ್ದೋ ಆಪರೇಷನ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ರು. ಆದರೆ ಶಶಾಂಕ್ ಎದುರಿಗೆ ನಿಂತಿದ್ದರೂ ಕೂಡ ಯಾರೊಬ್ಬರೂ ಅವನನ್ನು ಮಾತ್ರ ನೋಡಲೇ ಇಲ್ಲ. ಸಾಮಾನ್ಯವಾಗಿ ಯಾರಾದರೂ ಆಪರೇಷನ್ ರೂಮ್ ಒಳಗೆ ಹೋದರೆ ಅವರನ್ನು ಹೊರಗೆ ಹೋಗೋಕ್ಕೆ ಹೇಳ್ತಾರೆ. ಆದರೆ ಅಲ್ಲಿ ಶಶಾಂಕ್ ಕಡೆ ಯಾರೂ ಗಮನ ಹರಿಸಲೇ ಇಲ್ಲ. ಅವನು ಹಾಗೆ ಒಳಗೆ ಹೋಗಿ ತುಂಬ ಗಮನವಿಟ್ಟು ನೋಡಿದಾಗ ಅವನಿಗೊಂದು ಶಾಕ್ ಆದಿತ್ತು. ಅದೇನು ಗೊತ್ತಾ ಫ್ರೆಂಡ್ಸ್, ಆಪರೇಷನ್ ಮಾಡೋ ಆ ಬೆಡ್ ಮೇಲೆ ಯಾವ ಪೇಷಂಟ್ ಕೂಡ ಮಲಗಿರಲಿಲ್ಲ. ಹಾಗಾದರೆ ಅಲ್ಲಿದ್ದವರು ಯಾರಿಗೆ ಆಪರೇಷನ್ ಮಾಡ್ತಾ ಇದ್ದಾರೆ? ಶಶಾಂಕ್ ಈ ಎಲ್ಲ ವಿಷಯಗಳನ್ನು ನೋಡಿ ತುಂಬ ಗಾಬರಿಯಾಗಿದ್ದ. ಕಾವ್ಯ ಈಗ ಅವನ ಕಡೆ ನೋಡಿದ್ಲು. ಅವಳು ಶಶಾಂಕ್ ಕಡೆ ನೋಡ್ತಿದ್ದಾಗ ಅವನು ಅದನ್ನು ಗಮನಿಸಿದ. ಕಾವ್ಯಾಳ ಕಣ್ಣುಗಳಲ್ಲಿ ಒಂದು ರೀತಿಯ ಗಾಢವಾದ ನೋವಿದೆ, ಹಾಗೆಯೇ ಒಂದು ರೀತಿಯ ಭಯ ಕೂಡ ಇದೆ. ಅದನ್ನು ಅವಳಿಗೆ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಸುತ್ತಮುತ್ತಲೂ ತುಂಬ ಜನ ಇದ್ದರು, ಡಾಕ್ಟರ್ಸ್ ಕೂಡ ಇದ್ದರು. ಕಾವ್ಯಾಳ ಮುಖವನ್ನಷ್ಟೇ ನೋಡ್ತಿದ್ದ ಶಶಾಂಕ್ ಫೈನಲಿ ಅವಳ ಡ್ರೆಸ್ನ ಕಡೆ ನೋಡಿದ. ಅವಳ ಡ್ರೆಸ್ ಮೇಲೆ ಕೆಂಪು ಕೆಂಪು ರಕ್ತ ಇತ್ತು. ಅವಳು ಪೂರ್ತಿ ರಕ್ತದಿಂದ ಮುಚ್ಚಿ ಹೋಗಿದ್ಲು. ಬೇರೆ ಡಾಕ್ಟರ್ಗಳ ಕೋಟ್ ನೋಡಿದಾಗ ಬಿಳಿ ಕೋಟ್ ಮೇಲೆಯೂ ತುಂಬ ರಕ್ತ ಇತ್ತು. ಇಲ್ಲಿ ನೋಡಿದರೂ ಅದೇ ಕೆಂಪು ರಕ್ತ ಕಾಣಿಸ್ತಾ ಇತ್ತು. ಈಗ ಅವನಿಗೆ ಈ ಎಲ್ಲ ವಿಷಯಗಳನ್ನು ನಂಬೋಕೆ ಆಗ್ತಾ ಇರಲಿಲ್ಲ. ಅವಳ ನೋವನ್ನು ನೋಡಬಹುದಾಗಿತ್ತು, ಆದರೆ ಅವಳ ನೋವನ್ನು ನೋಡಿದರೂ ಕೂಡ ಅವನು ತನ್ನ ಹೆಜ್ಜೆಗಳನ್ನು ಹಿಂದೆ ತಗೊಳ್ತಾ ಇದ್ದ. ಅವಳ ಕಡೆ ಕಣ್ಣಿಟ್ಟು ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಾ ಅವನು ಈಗ ಫೈನಲಿ ಆ ಬಾಗಿಲ ಹಿಂದೆ ಬಂದು ನಿಂತ. ಅವನು ಹಿಂದೆ ಬಂದ ತಕ್ಷಣ ಆ ಬಾಗಿಲು ಮುಚ್ಚಿ ಹೋಯಿತು.
ಈಗ ಶಶಾಂಕ್ ಒಂದೇ ಏಟಿಗೆ ವಾಪಸ್ ಆ ಬಾಗಿಲನ್ನು ತೆರೆದು ಕಾವ್ಯಾಳ ಹತ್ತಿರ ಹೋಗೋಕ್ಕೆ ನೋಡ್ತಾನೆ. ಆದರೆ ಅವನು ಬಾಗಿಲನ್ನು ತೆರೆದ ತಕ್ಷಣ ಆ ಕೋಣೆಯ ಒಳಗೆ ಏನೂ ಇರಲಿಲ್ಲ. ಬರೀ ಒಂದು ಸ್ಟ್ರೆಚರ್ ಹಾಗೆ ಇಟ್ಟಿತ್ತು ಅಲ್ಲಿ. ಮತ್ತೆ ಕೆಲವು ಆಪರೇಷನ್ ಮಾಡೋ ಟೂಲ್ಸ್ ಅಷ್ಟೇ. ಇಷ್ಟನ್ನು ಬಿಟ್ಟರೆ ಪಾಳು ಬಿದ್ದ ರೂಮ್, ಬರಿಯ ಕತ್ತಲೆ ಬಿಟ್ಟರೆ ಒಳಗೆ ಏನೂ ಇರಲಿಲ್ಲ. ಅವನು ಓಡ್ಕೊಂಡು ಈಗ ಅದೇ ರೂಮ್ಗೆ ಹೋದ. ಅಲ್ಲಿ ಅವನಿಗೆ ಹೆದರಿ ಕೂತಿದ್ದ ಆ ರೋಗಿ ಕಾಣಿಸಿದ್ಲು. ಒಳಗೆ ತುಂಬ ಜನ ನಾಕ್ ಮಾಡಿ ಬರ್ತಿದ್ದಾರೆ ಅಂತ ಹೇಳಿದ್ಲಲ್ಲ, ಆ ರೂಮ್ಗೆ ಹೋದ. ಅಲ್ಲಿ ಕೂಡ ಅವನಿಗೆ ಅದೇ ರೀತಿಯ ನಿಗೂಢ ವಾತಾವರಣ ಕಾಣಿಸಿತು. ಅದೇ ರೀತಿ ಪಾಳು ಬಿದ್ದ ರೂಮ್, ಬರೀ ಕತ್ತಲೆ. ಶಶಾಂಕ್ಗೆ ತನ್ನ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದು ಅರ್ಥವೇ ಆಗಲಿಲ್ಲ. ಏನು ಮಾಡಬೇಕೆಂದು ತೋಚದೆ ಅವನು ಈಗ ಫೈನಲಿ CCTV ಫುಟೇಜ್ ರೂಮ್ಗೆ ಹೋದ. ಅಲ್ಲಿ ಹೋಗಿ ಅಲ್ಲಿನ ಸೆಕ್ಯೂರಿಟಿ ಅವರಿಗೆ ಓಲ್ಡ್ ವಾರ್ಡ್ನ 2nd ಫ್ಲೋರ್ನ ಫುಟೇಜ್ ನೋಡಬೇಕು ಅಂತ ಹೇಳ್ತಾನೆ. ಆಗ ಸೆಕ್ಯೂರಿಟಿ ಅವರು ಶಶಾಂಕ್ ಹತ್ತಿರ, ಸರ್ ನೀವು ಸರಿ ಇದ್ದೀರಾ ಅಲ್ವಾ? ಓಲ್ಡ್ ವಾರ್ಡ್ನ 2nd ಫ್ಲೋರ್ನ CCTV ಫುಟೇಜ್ ಯಾರು ಕೂಡ ಚೆಕ್ ಮಾಡಲ್ಲ. ಅಲ್ಲಿ ಕ್ಯಾಮರಾ ಇದೆ, ಬಟ್ ಅಲ್ಲಿಗೆ ಯಾರೂ ಬರೋದು ಹೋಗೋದು ಇಲ್ಲ. ಸೊ ಮತ್ತೆ ಅದರ ಫುಟೇಜ್ ನೋಡಬೇಕು ನೀವು ಅಂತ ಕೇಳ್ತಾರೆ. ಆಗ ಶಶಾಂಕ್, ನೋಡಿ ನಾನು ತುಂಬ ಹೊತ್ತಿನಿಂದ ಇಲ್ಲೇ ಇದ್ದೀನಿ, ತುಂಬ ಸುಸ್ತಾಗಿದ್ದೀನಿ, ಮತ್ತು ಬಹುಶಃ ನಾನು ಇಲ್ಲಿ ತುಂಬ ವಿಷಯಗಳನ್ನು ಫೇಸ್ ಮಾಡಿದ್ದೀನಿ. ನನಗೆ ಅಲ್ಲಿನ ಫುಟೇಜ್ ನೋಡಬೇಕು ಅಂದರೆ ನೋಡಲೇಬೇಕು. ಸ್ವಲ್ಪ ಸಮಯದ ಹಿಂದೆ ನಾನು ಕಾವ್ಯಳನ್ನು ಆ ವಾರ್ಡ್ನ ಕಾರಿಡಾರ್ನಲ್ಲಿ ನಡೆಯೋದನ್ನು ನೋಡಿದೆ. ಅದಾದಮೇಲೆ ಕಾವ್ಯ ಇದ್ದಕ್ಕಿದ್ದಂತೆ ಒಂದು ಬೇರೆ ರೂಮ್ಗೆ ಹೋಗಿಬಿಟ್ರು. ಯಾರದ್ದೋ ಆಪರೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ಲು. ರಕ್ತದಿಂದ ತುಂಬಿ ಹೋಗಿದ್ಲು. ಅಷ್ಟಾದ ನಂತರ ಆ ರೂಮ್ ಬಾಗಿಲು ಮುಚ್ಚಿ ಹೋಯಿತು. ಮತ್ತೆ ಅವಳು ಅಲ್ಲಿಂದ ಮಾಯ ಆಗಿಬಿಟ್ಲು. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ನನಗೆ ಬರೀ ಆ CCTV ಫುಟೇಜ್ ನೋಡಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಅಲರ್ಟ್ ಆದ ಸೆಕ್ಯೂರಿಟಿ ಗಾರ್ಡ್, ಕಾವ್ಯ ನೀವು ಅದೇ ಆ ನರ್ಸ್ ಕಾವ್ಯ ಬಗ್ಗೆ ಮಾತಾಡ್ತಾ ಇದ್ದೀರಾ ತಾನೆ ಅಂತ ಕೇಳ್ತಾರೆ. ಆಗ ಶಶಾಂಕ್, ಹೌದು ಅದೇ ನರ್ಸ್ ಕಾವ್ಯ ಅಂತ ಹೇಳ್ತಾರೆ. ಸೆಕ್ಯೂರಿಟಿ ಗಾರ್ಡ್, ಸರ್ 2 ದಿನದ ಹಿಂದೆ ಅವಳಿಗೊಂದು ಆಕ್ಸಿಡೆಂಟ್ ಆಗಿತ್ತು. ಅವಳನ್ನು ಅದೇ ಓಲ್ಡ್ ವಾರ್ಡ್ಗೆ ತಂದಿದ್ರು. ಅವಳು ಪೂರ್ತಿ ರಕ್ತದಿಂದ ಮುಚ್ಚಿ ಹೋಗಿದ್ಲು. ಅವಳು ನರ್ಸ್ ಯೂನಿಫಾರ್ಮ್ನಲ್ಲೇ ಇದ್ಲು. ಡಾಕ್ಟರ್ಗಳು ಅವಳನ್ನು ಉಳಿಸೋಕೆ ತುಂಬಾ ಟ್ರೈ ಮಾಡಿದ್ರು. ದುರದೃಷ್ಟವಶಾತ್ ಅವಳು ಸತ್ತು ಹೋದ್ಲು. ನೀವು ಯಾವ ಕಾವ್ಯನನ್ನು ನೋಡಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವು ನಿಜವಾಗ್ಲೂ ಈ ಎಲ್ಲ ವಿಷಯಗಳನ್ನು ನೋಡಿದ್ರಾ ಅಂತ ಕೇಳಿದ. ಆಗ ಶಶಾಂಕ್ಗೆ ತನ್ನ ಕಣ್ಣ ಮುಂದೆ ನಡೆದ ಈ ಎಲ್ಲ ಸಂಗತಿಗಳು ಸತ್ಯವಾ ಸುಳ್ಳ ಎಂಬ ಪ್ರಶ್ನೆ ಮೂಡಿತು. ಆಗ ಸೆಕ್ಯೂರಿಟಿ ಗಾರ್ಡ್, ಸರಿ ಬಿಡಿ, ನಿಮಗೆ ಸುಳ್ಳು ಅನಿಸಿದ್ರು ನಾನು ನಿಮಗೆ CCTV ಫುಟೇಜ್ ತೋರಿಸ್ತೀನಿ, ಆದರೆ ಅದಕ್ಕೆ ಪೂರ್ತಿ ಜವಾಬ್ದಾರಿ ಮಾತ್ರ ನೀವೇ ಆಗಿರ್ತೀರಿ ಅಂತ ಹೇಳಿದ. ಈಗ CCTV ಫುಟೇಜ್ಗಳು ಆನ್ ಆದವು. ಶಶಾಂಕ್ ಒಂದೊಂದಾಗಿ ಎಲ್ಲ ಫುಟೇಜ್ಗಳನ್ನ ಚೆಕ್ ಮಾಡಿದ. ಪ್ರತಿ ಫುಟೇಜ್ನಲ್ಲೂ ಕತ್ತಲೆ. ಅವನು ಆ ವಾರ್ಡ್ ಒಳಗೆ ಹೋದಾಗ ಅವನಿಗೆ ಹೇಗೆ ಬೇರೆ ಬೇರೆ ಪೇಷಂಟ್ಗಳು ಕಾಣಿಸ್ತಾ ಇದ್ರು, ಡಾಕ್ಟರ್ಗಳು ಕಾಣಿಸ್ತಾ ಇದ್ರು. ಈಗ ಅವನಿಗೆ ಅಲ್ಲಿ ಯಾರೊಬ್ಬರೂ ಕಾಣಿಸ್ತಾ ಇರಲಿಲ್ಲ. ಆದರೆ ಅವನು ಫುಟೇಜ್ ನೋಡ್ತಾ ಇದ್ದಾಗ ಅಲ್ಲಿ ಸ್ಟ್ರೆಚರ್ಗಳು ತಾವಾಗಿಯೇ ಅಲ್ಲಿ ಇಲ್ಲಿ ಅಲುಗಾಡ್ತಾ ಇವೆ. ಆಪರೇಷನ್ ಟೂಲ್ಸ್ಗಳು ಅತ್ತಿತ್ತ ಬೀಳ್ತಾ ಇವೆ. ಡೋರ್ಗಳು ಇದ್ದಕ್ಕಿದ್ದಂತೆ ತೆರೆದು ಮುಚ್ಚುತ್ತಾ ಇದೆ. ಕೆಲವು ನೆರಳಿನಂಥ ಆಕೃತಿಗಳು, ಅವು ಮನುಷ್ಯರ ಥರ ಕಾಣಿಸ್ತಾ ಇದ್ರೂ ಕೂಡ ಅಲ್ಲಿ ಸುತ್ತಾಡ್ತಾ ಇದೆ. ಆದರೆ ಅಲ್ಲಿ ಯಾವುದೇ ರೀತಿಯ ಮನುಷ್ಯರು ಮಾತ್ರ ಇರಲಿಲ್ಲ. ಅವನಿಗೆ ಒಂದು ವಿಷಯ ಮಾತ್ರ ಖಂಡಿತ ಕನ್ಫರ್ಮ್ ಆಯಿತು, ಈ ಹಳೆಯ ವಾರ್ಡಲ್ಲಿ ಮನುಷ್ಯರು ಇಲ್ಲ, ಆದರೆ ಸತ್ತವರ ಅತೃಪ್ತ ಆತ್ಮಗಳು ಮಾತ್ರ ಖಂಡಿತ ಸುತ್ತಾಡ್ತಾ ಇವೆ. ಆಗ ಶಶಾಂಕ್ ಆ ಸೆಕ್ಯೂರಿಟಿ ಗಾರ್ಡ್ಗೆ, ಇವೆಲ್ಲ ಏನು, ಈ ರೀತಿ ಕಾಣಿಸುತ್ತಿರುವ ಸಂಗತಿಗಳ ರಹಸ್ಯವೇನು ಅಂತ ಕೇಳ್ತಾನೆ. ಆಗ ಸೆಕ್ಯೂರಿಟಿ ಗಾರ್ಡ್ ಓಲ್ಡ್ ವಾರ್ಡ್ ರಹಸ್ಯವನ್ನು ಶಶಾಂಕ್ ಎದುರು ಬಿಚ್ಚಿಡಲು ಆರಂಭಿಸಿದ. ಸರ್, ಈ ವಾರ್ಡ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡೋಕ್ಕೆ ಕಾರಣ ಇದೆ. ಅದೇನೆಂದರೆ ಈ ವಾರ್ಡನ್ನು ಕಟ್ಟಿರೋದು ಒಂದು ಸ್ಮಶಾನದ ಮೇಲೆ. ಅದೆಷ್ಟೋ ಆಕಸ್ಮಿಕ ಸಾವು ಕಂಡವರನ್ನು, ಆತ್ಮಹತ್ಯೆ ಮಾಡಿಕೊಂಡವರು ಅಥವಾ ಇನ್ಯಾವುದೋ ಆರೋಗ್ಯ ಸಮಸ್ಯೆಯಿಂದ ಸತ್ತವರನ್ನು ಇಲ್ಲಿ ಹೂತಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಅದೆಷ್ಟೋ ಡಾಕ್ಟರ್ಸ್, ನರ್ಸ್ಗಳು ಯಾವುದೋ ಕಾರಣದಿಂದಾಗಿ ಸಾವನ್ನಪ್ಪಿದ್ದು ಅವರ ದೇಹಗಳನ್ನು ಇಲ್ಲಿ ಮಣ್ಣು ಮಾಡಲಾಗಿದೆ.
ಆದ್ದರಿಂದ ಇಲ್ಲಿ ಮನುಷ್ಯರಿಗೆ ಡಾಕ್ಟರ್ಸ್ಗಳು ನರ್ಸ್ಗಳು ಕಾಣಿಸ್ತಾರೆ ಎಂದು ಹೇಳ್ತಾರೆ. ಮತ್ತು ಆ ಸೆಕ್ಯೂರಿಟಿ ಇನ್ನೊಂದು ಮಾತು ಹೇಳ್ತಾನೆ, ಈ ಹಾಸ್ಪಿಟಲ್ ಇಂದು ನಿನ್ನೆಯದಲ್ಲ, ಇದನ್ನು ಸ್ವಾತಂತ್ರ್ಯ ಸಿಗೋ ಮುಂಚೆಯೇ ಕಟ್ಟಲಾಗಿದೆ. ಇಲ್ಲಿ ತುಂಬ ಜನರಿಗೆ ಅಸಹಜ ಸಾವು ಎದುರಾಗಿದೆ. ಇವತ್ತಿಗೂ ನೀವು ನೋಡಿದರೆ ಸುತ್ತಮುತ್ತಲೂ ತುಂಬ ಸಮಾಧಿಗಳು ಇವೆ. ಅದರ ಮೇಲೆ ಸತ್ತವರ ಹೆಸರನ್ನು ಕೂಡ ಬರೆದಿದ್ದಾರೆ. ಮತ್ತು ಇದೇ ಕಾರಣದಿಂದ ಯಾರನ್ನೂ ಕೂಡ ಈ ಓಲ್ಡ್ ವಾರ್ಡ್ನ ಕಡೆ ಹೋಗೋಕ್ಕೆ ಬಿಡಲ್ಲ. ಇದಕ್ಕಾಗಿಯೇ ನ್ಯೂ ವಾರ್ಡನ್ನು ಕಟ್ಟಿದ್ದಾರೆ. ನಿಮಗೆ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಓಲ್ಡ್ ವಾರ್ಡ್ನ ಕಡೆ ಹೋಗಬಾರ್ದು ಅಂತ ಹೇಳಿರಬಹುದು. ಅಲ್ಲಿ ಮನುಷ್ಯರಿಗೆ ಯಾವ ಕೆಲಸನೂ ಇಲ್ಲ, ಯಾರೂ ಕೂಡ ಅಲ್ಲಿಗೆ ಹೋಗೋದೇ ಇಲ್ಲ. ಯಾಕಂದರೆ ಮನುಷ್ಯ ಜೀವನ ಪೂರ್ತಿ ಸಾವಿನಿಂದ ದೂರ ಇರಬೇಕು ಅಂತ ಅಂದ್ಕೋತಾನೆ. ಆದರೆ ನೀವು ಒಂದು ಸಾರಿ ಈ ವಾರ್ಡ್ ಒಳಗೆ ಹೋದರೂ ಈ ಸಾವು ಇದೆಯಲ್ಲ, ಅದು ನಿಮ್ಮ ದೇಹದ ಸುತ್ತಲೂ ಸುತ್ತಾಡುತ್ತೆ ಅಂತ ಹೇಳ್ತಾರೆ. ಈ ಎಲ್ಲ ವಿಷಯಗಳನ್ನು ಕೇಳಿದ ಶಶಾಂಕ್ ಈಗ ತಿರುಗಿ ತನ್ನ ಮನೆ ಕಡೆಗೆ ಹೊರಟು ಹೋಗ್ತಾನೆ. ಅವನಿಗೆ ಈ ವಿಷಯದ ಕುರಿತು ಅತೀವ ದುಃಖ ಇತ್ತು. ಯಾಕೆಂದರೆ ಯಾವ ಹುಡುಗಿನ ಅವನು ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ್ನೋ ಅವಳು ಈಗ ಸತ್ತು ಹೋಗಿದ್ದಳು. ಯಾರ ಜೊತೆ ಅವನ ಮಾತು ನಿಂತಿತ್ತು ಅವಳು ಈಗ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ಲು. ಮತ್ತು ಈಗ ಆ ಹುಡುಗಿಯ ಆತ್ಮ ಇದೇ ಹಾಸ್ಪಿಟಲ್ನಲ್ಲಿ ಸುತ್ತಾಡ್ತಾ ಇದೆ. ಸ್ನೇಹಿತರೆ, ನಾನು ಈ ವಿಡಿಯೋದ ಕೊನೆಯಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಶಾಂಕ್ ಈಗ ತಿರುಗಿ ಮನೆಗೆ ಹೋಗ್ಬಿಟ್ಟ. ಆದರೆ ಅವನ ಈ ಪ್ರೀತಿಯ ಕತೆ ಇದೆಯಲ್ಲ, ಅದು ಬಹುಶಃ ಯಾವತ್ತೂ ಮುಗಿದಿರಲಿಕ್ಕಿಲ್ಲ. ಅವನು ಇವತ್ತಿಗೂ ಆ ಹೋಪ್ನಲ್ಲಿ ಬಹುಶಃ ವಾಪಸ್ ಅಲ್ಲಿಗೆ ಹೋಗ್ತಿರಬಹುದು. ಆ ಕಾವ್ಯಾಳ ಆತ್ಮವನ್ನು ಇನ್ನೊಂದು ಸಾರಿ ನೋಡೋಕ್ಕೆ, ಅವಳ ನೋವನ್ನು ಬಹುಶಃ ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರಬಹುದು. ಮತ್ತು ಗೈಸ್, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹಾಸ್ಪಿಟಲ್ ಅನ್ನೋ ಜಾಗ ಇದೆಯಲ್ಲ, ಇಲ್ಲಿ ನಿಮಗೆ ಸಂತೋಷ ಮತ್ತು ದುಃಖ ಎರಡೂ ಕಾಣೋಕ್ಕೆ ಸಿಗುತ್ತೆ. ಯಾರಾದರೂ ಇಲ್ಲಿ ಹುಟ್ಟಿದಾಗ ಅಥವಾ ಟ್ರೀಟ್ಮೆಂಟ್ನಿಂದ ಚೇತರಿಸಿಕೊಂಡು ಹೋದಾಗ ಅವರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಯಾವುದೇ ಹಾಸ್ಪಿಟಲ್ನ 75% ಅದು ದುಃಖದಿಂದ ಅಥವಾ ಎಮೋಷನ್ನಿಂದ ತುಂಬಿರುತ್ತೆ. ಇಲ್ಲಿ ಯಾವಾಗಲೂ ಸಾವು ಆಗ್ತಾನೆ ಇರುತ್ತೆ. ಇಲ್ಲಿ ಶವಾಗಾರ ಇರುತ್ತೆ. ಅಂದರೆ ಒಂದು ಕಡೆ ಇಲ್ಲಿ ಹುಟ್ಟು ಇದ್ದರೆ ಇನ್ನೊಂದು ಕಡೆ ಇಲ್ಲಿ ಸಾವು ಇದ್ದೇ ಇದೆ. ನೀವು ಈ ಆಸ್ಪತ್ರೆಯಲ್ಲಿ ಇದ್ದರೆ ಮಧ್ಯರಾತ್ರಿಯಲ್ಲಿ ಯಾರೋ ನಿಮ್ಮ ಡೋರ್ ಹತ್ರ ಬಂದು ತಟ್ಟಿದರೆ ಒಂದು ಸಾರಿ ಯಾರು ಅಂತ ನೀವು ಖಂಡಿತ ಕೇಳಿಬಿಡಿ. ಇಲ್ಲಾಂದರೆ ಬಹುಶಃ ಅವನೇ ಡೋರ್ ಓಪನ್ ಮಾಡಿಕೊಂಡು ಒಳಗೆ ಬಂದರೂ ಬರಬಹುದು ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಕೆಳಗೆ ಕಮೆಂಟ್ನಲ್ಲಿ ನಿಮಗೆ ಈ ಕತೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ನಾವು ಹಾಕೋ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ ಸಿಗುತ್ತೆ. ನಿಮ್ಮಲ್ಲೂ ಇಂತಹ ಹಾರರ್ ಕತೆ ಇದ್ದರೆ ಖಂಡಿತವಾಗಿಯೂ ನಮಗೆ ಬರೆದು ಕೆಳಗೆ ಹಾಕಿರೋ ಜಿಮೇಲ್ ಐಡಿಗೆ ಕಳುಹಿಸಿ. ಮುಂದಿನ ಹಾರರ್ ಕತೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.